ಬಾಯಿಂದ ಇಂಥ ಮಾತು ಬರಬಾರ್ದಾಗಿತ್ತು. ನನಗೂ ಗಂಗನಿಗೂ ಸಂಬಂಧ ಕಲ್ಪಿಸ್ತಾ ಇದೆಯಾ? ಚಿಚಿ, ಬಿಡ್ತು. ನೀವಿಬ್ರು ಸುಖವಾಗಿರ್ಬೇಕು ಅಂತ ನನ್ನ ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಧಾರೆ ಏರ್ಕೊಟ್ಬಿಟ್ಟೆ. ಚಂದ್ರನ, ಈಗ ನನ್ನಲ್ಲಿ ಉಳಿದಿರೋ ಒಂದೇ ಒಂದು ಆಸ್ತಿ ನನ್ನ ಪ್ರಾಣ. ಅದನ್ನು ನಿನ್ನ ಚುಚ್ಚು ಮಾತು ಕೊಲ್ಲಬೇಡ ಚಂದ್ರನ, ಕೊಲ್ಲಬೇಡ. ನಿಮ್ಮಿಬ್ಬರು ನಾಟಕ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರು ಮದುವೆ ಆದ್ಮೇಲೂ ನೀನ್ ಯಾಕೆ ಇಲ್ಲಿ ಇರ್ಬೇಕು? ಐ ನೋ ಇಟ್ ಈಸ್ ಅ ಪ್ಲಾನ್. ತಪ್ಪಾಯ್ತು, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಇಲ್ಲಿರ್ಬಾರ್ದಾಗಿತ್ತು. ಈಗಲೂ ಅಷ್ಟೇ, ನೀವಿಬ್ರು ಸುಖವಾಗಿರ್ತೀವಿ ಅಂದ್ರೆ ನಾನೇ ಕ್ಷಣ ಮನೆ ಬಿಟ್ಟು ಹೊರಟಾಗ್ತೀನಿ. ಆದ್ರೆ ಮಾಡದೇ ಇರೋ ತಪ್ಪಿಗೆ ನನ್ನ ಮನೆ ಬಿಟ್ಟು ಆಚೆ ಕಳಿಸ್ದಂಗೆ ಗಂಗಾನ ಮಾತ್ರ ಅನಾಥವನ್ನಾಗಿ ಮಾಡಬೇಡ ಚಂದ್ರನ. ಯಾಕೆಂದ್ರೆ ಗಂಗಾ ಮಗು ಇದ್ದ ಹಾಗೆ. ಈ ಪ್ರಪಂಚ ಏನು ಅಂತ ಅವಳು ಗೊತ್ತೇ ಇಲ್ಲ. ನೀನ್ ಬುದ್ಧವಾದ ನನಗೆ ಬೇಕಾಗಿಲ್ಲ. ಗೆಟ್ ಔಟ್. ಹೋಗ್ಬೇಡ ಮಾವ. ಗಂಗಾ, ಇನ್ನೊಂದು ಮಾತು ಅವನ ಹತ್ರ ಮಾತಾಡಿದ್ರೆ ನಾನು ಶಾಶ್ವತವಾಗಿ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ನಿನ್ಗೂ ಅಷ್ಟೇ. ನೋಡ್ತಾ ಇದ್ರೆ ನನ್ ಬಹಳ ನೋವಾಗ್ತಾ ಇದ್ದೆ. ಚೆನ್ನಾಗಿ ಬಾಳಿ ಬದುಕ್ತವನು ಇದ್ದು ಬದ್ದ ಆಸ್ತಿ ಎಲ್ಲ ಅವ್ರಿಗೆ ಬರ್ಕೊಟ್ಟು ಈ ದೇವಸ್ಥಾನನೇ ಮನೆ ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಯಾವ್ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದಾಗ್ಲೇಬೇಕಲ್ಲ ವೀರಣ್ಣ. ರಂಗಣ್ಣ, ಹೆಂಗಿದ್ರು ನೀನ್ ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ಯಾ. ಇಲ್ಲಿ ಹಾಕಿದ್ಯಾ? ನಮ್ಮನೆಗೆ ಹೋಗೋಣ ಬಾ. ಬೇಡ ವೀರಣ್ಣ, ಈ ದೇವಸ್ಥಾನದಲ್ಲಿದ್ರೆ ವೀರಣ್ಣ, ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರಿ ನಿಮ್ ಹೊಲದಲ್ಲಿ ನನಗೊಂದು ಕೆಲಸ ಕೊಡ್ತೀರಾ? ರಂಗಣ್ಣ, ಇದೇನು ಆಯ್ತು ಅಂತ ಆಡ್ತಿ? ಹೊಟ್ಟೆ ಪಾಡ್ಗೋಸ್ಕರ ಒಂದು ಕೆಲಸ ಮಾಡ್ಲೇಬೇಕಲ್ಲ. ಇಲ್ಲ ಅನ್ಬೇಡಿ. ಪ್ರಿಯ ಚಂದ್ರು, ನೀನು ಅವನು ಕಳೆದ ಸಾರಿ ಬೆಂಗಳೂರಿಗೆ ಬಂದಿದ್ದಾಗ ನನ್ನ ವಿದೇಶ ಮಿತ್ರನ ಬಗ್ಗೆ ತಿಳಿಸಿದ್ದೆ. ಆತನಿಗೆ 10 ಬೆತ್ತನ ಚಿತ್ರಗಳು ಬೇಕಂತೆ. ನೀನು ಆದಷ್ಟು ಬೇಗ ಕಳಿಸಿಕೊಟ್ಟರೆ ₹1,000 ಸಿಗುವ ಸಂಭವವಿದೆ. ಬರೋಕೆಯನ್ನೇ ಕಾಯುತ್ತಿರುವ ಮಗು ಎಲ್ಲಿ? ಅಳಬೇಡಮ್ಮ, ನೀನು ಅಳಬೇಡ. ಮಗನ್ ಕೊಡ್ತೀರಾ? ನಂಗ ನನ್ನ ಮೇಲೆ ನಿನಗೆ ತುಂಬಾ ಬೇಜಾರಿರ್ಬೇಕು. ನಾನು ನೀನು ಮದುವೆ ಮಾಡ್ಕೊಂಡು ನಿಮ್ ತಂದೆ ಸಾವಿಗೆ ಕಾರಣ ಆದೆ. ನಿನಗೋಸ್ಕರ ಪ್ರಾಣ ಕೊಡುವಂತ ರಂಗಣ್ಣನ ಮನೆಯಿಂದ ಆಚೆ ಕಳಿಸ್ದೆ. ಇದೆಲ್ಲ ನಾನು ಬೇಕು ಅಂತ ಮಾಡಲಿಲ್ಲ. ಜನಗಳ ನಾಲ್ಗೆ ಮೇಲೆ ನಿಂತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದೆ. ಮುಂದಿನ ಜೀವನದ ಬಗ್ಗೆನೂ ಯೋಚನೆ ಮಾಡಿದೆ. ತಪ್ಪು ಮಾಡಿದೆ, ಆಸ್ತಿ ಎಲ್ಲ ಕಳೆದೆ. ಆದ್ರೆ ನಿಜವಾಗಿ ಹೇಳ್ತಾ ಇದ್ದೀನಿ, ನಾನೀಗ ತುಂಬಾ ಒಳ್ಳೆಯವನಾಗಿದ್ದೀನಿ. ಗಂಗಾ, ನೀನು ಒಂದೇ ಒಂದ್ಸಾರಿ ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳ್ಬಿಡು ಸಾಕು. ಎಂಥ ಮಾತಾಡ್ತಿದ್ದೀರಾ? ಗಂಗಾ, ನೀನು ಹಾಗೆ ಹೇಳಿದ್ರೆ ನನಗೆ ಸಮಾಧಾನ. ಕಳ್ಕೊಂಡ ಆಸ್ತಿ, ರಂಗಣ್ಣ ಎಲ್ಲರೂ ಮತ್ತೆ ಮನೆಗೆ ಬರೋ ಹಾಗೆ ಮಾಡೋದು
ನನ್ನ ಜವಾಬ್ದಾರಿ. ನಿಜವಾಗ್ಲೂ ನೀವೇ ಮಾತಾಡ್ತಿದ್ದೀರಾ? ಹೌದು ಗಂಗಾ, ನನ್ನ ಆಸೆ ಎಲ್ಲ ಈಡೇರ್ಬೇಕಾದ್ರೆ ನಾನು ಹೇಳಿದಾಗ ನೀನು ಕೇಳ್ತೀನಿ ಅಂತ ನನಗೆ ಭಾಷೆ ಕೊಟ್ಟು ಸಾಕು. ನೀವು ಒಳ್ಳೆಯವರಾಗಿ ಈ ಸಂಸಾರ ಜವಾಬ್ದಾರಿ ಹೊತ್ತೀನಿ ಅಂದ್ರೆ ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ನೀನು ಹೇಳಿದಾಗೆ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾ. ಗಂಗಾ, ಮಗುನ ತೊಟ್ಲಲ್ಲಿ ಮಲ್ಸ್ಬಿಟ್ ಬಾ. ಬಂದ್ಯಾ? ಬಾ, ಬಾಗ್ಲಾಕು. ಗಂಗಾ, ನೀನು ನನ್ನ ಮುಂದೆ ಬೆಕ್ಕಲ್ಲಿ ನಿಂತ್ಕೋಬೇಕು. ಏನಂದ್ರಿ? ನಾನು ಯಾಕೆ? ನಾನು ಹೇಳ್ದಾಗ ಕೇಳ್ತೀನಿ ಅಂತ ನೀನ್ ಆಗಲೇ ಮಾತು ಕೊಟ್ಟಿದ್ಯಲ್ಲ. ಡೋಂಟ್ ಕ್ವೆಶ್ಚನ್. ನಾವು ಚೆನ್ನಾಗಿರ್ಬೇಕು ತಾನೆ? ಸರಿ, ನಾನು ಬೆತ್ತಲೆಯಾಗಿ ನಿಲ್ಲೋದ್ರಿಂದಲೇ ನಮ್ ಸಂಸಾರ ಸುಖವಾಗಿರುತ್ತೆ ಅನ್ನೋದಾದ್ರೆ ಹಾಗೆ ಆಗ್ಲಿ. ಏನ್ ಮಾಡ್ತಿದ್ದೀರಾ? ಗಂಗಾ, ನಾನೇನು ನೇತ್ರ ಮುಚ್ಚಳಲ್ಲ. ಇಟ್ಸ್ ವೆರಿ ಸಿಂಪಲ್. ನಾನು ಒಂದು ಹೆಣ್ಣಿನ ಬೆತ್ತಲೆ ಚಿತ್ರನ ಬರ್ದು ಕಳಿಸಿದ್ರೆ ₹1,000 ಸಿಗುತ್ತೆ. ಅದಕ್ಕೆ ನನ್ ಚಿತ್ರ ಬರಿಬೇಕು ಅಂತಿದ್ದೀರಾ? ಚಿಚಿ, ನಿಮ್ಮಂತವ್ರಿಗೆ ಯಾಕ್ರಿ ಹೆಂಡತಿ ಮಕ್ಕಳು? ನನ್ ಗಂಡನ್ಗೆ ಬುದ್ಧಿ ಬಂತಲ್ಲ ಅಂತ ನಾನು ಎಷ್ಟು ಸಂತೋಷ ಪಟ್ಟೆ. ಒಂದೇ ಸಾರಿ ಹಾಳು ಮಾಡ್ಬಿಟ್ರಲ್ರಿ. ವನಕ್ಕೆ ಯಾವತ್ತಾದ್ರೂ ಚಿಗುರುತ್ತಾ? ಇಲ್ಲಿ ನೋಡಿ, ಹೆಂಡತಿ ಆದವಳು ತನ್ನ ಗಂಡನ ಎದುರಿಗೆ ಮಲಗೋ ಕೋಣೆಯಲ್ಲಿ ಬೆತ್ತಲೆಯಾಗಿ ನಿಲ್ಲೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಅದೇ ಅವತಾರನ ಬೇರೆಯವರು ನೋಡ್ತಾರೆ ಅಂತಂದಾಗ ನಾನ್ ಮಾತ್ರ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿದ ಯಾವ ಹೆಣ್ಣು ಇದಕ್ಕೊಪ್ಪಲ್ಲ. ಚೆನ್ನಾಗಿ ತಿಳ್ಕೊಡಿ. ಛೀ!
For more updates, like, comment, subscribe to our channel.